ನನಗೊಬ್ಬ ವ್ಯಕ್ತಿ ಮಾತಾಡ್ತಿದ್ನಂದ್ರೆ ಅವ್ನು ವ್ಯಕ್ತಿಯಿಂದ ದೂರ ಆಗ್ಬೋದು. ಈ ಓಣಿ ಅವ್ರ ಮನೆ ಬಗ್ಗಲ್ ಬಿಟ್ಟು ಇನ್ನೊಂದು ಓಣಿಗೆ ಹೋಗಿ ಇರ್ಬೋದು. ಆದರೆ ಅವನು ಆಡಿದ ಮಾತುಗಳಿಂದ ಹೇಗೆ ಮುಕ್ತನಾಗುವುದು? ಯಾವುದೋ ಒಬ್ಬ ವ್ಯಕ್ತಿಯ ಸಾವು ನನ್ನ ಜೀವನದೊಳಗೆ ನೋವು ಕೊಡಕತ್ತೈತೆಲ್ಲ, ವ್ಯಕ್ತಿ ಇಲ್ಲ ಆದರೆ ಸಾವಿನ ಘಟನೆಯ ನೆನಹು ಮನದಲ್ಲಿದ್ದ ತಾಪ ಕೊಡಕತ್ತೈತೆಲ್ಲ, ಇದರಿಂದ ಹೇಗೆ ಮುಕ್ತನಾಗುವುದು? ಯಾವಾಗ ಈ ಮನಸ್ಸು ಹಿಂದಿನ ವಿಷಯಗಳನ್ನು ನೆನೆದು ತಾಪ ಮಾಡ್ಕೊಳ್ಳೋದು ಬಿಡ್ತೈತಿ, ದುಃಖ ಮಾಡ್ಕೊಳ್ಳೋದು ಬಿಡ್ತೈತಿ, ಚಿಂತೆ ಮಾಡೋದು ಬಿಡ್ತೈತಿ. ಇದು ಈ ದೇಶದ ಋಷಿಗಳ ಚಿಂತನೆ ಇದು. ಹೌದಲ್ಲ, ನಮಗೆಲ್ಲ ತಾಪ ಆಗಿದ್ದೆ ಅದಕ್ಕೆ ಅಂದ್ರೆ ಹಿಂದಿಂದ ಭಾಳ ನೆನೆಸ್ಕೊಂಡ ತಾಪ ಮಾಡ್ಕೊತೀವಿ. ಈಗೆಲ್ಲ ಒಬ್ಬ ಭಾಳ ಕಷ್ಟಪಟ್ಟು ದುಡಿದಿರ್ತಾನೆ, ಭಾಳ ಚಲೋ ಆಗಿರ್ತಾನೆ, ದೊಡ್ಡ ಮನೆ ಹಾಕಿಸಿ ಮೊದಲು ಗುಡಿಸಿಲ್ನಾಗಿರ್ತಾನೆ, ಏನು ಉಣ್ಣಕ್ಕೆ ರೊಟ್ಟಿ ಗಿಟ್ಟಿ ಏನು ಇರೋದಿಲ್ಲ, ಅಷ್ಟು ಭಿಕ್ಷೆ ಬೇಡ ಉಣ್ತಿರ್ತಾನೆ. ಈಗೆಲ್ಲ ದೊಡ್ಡ ಮನೆ ಕಟ್ಟಿಸಿ ಡೈನಿಂಗ್ ಟೇಬಲ್ ಮೇಲೆ ಹೋಳಿಗೆ ಇಟ್ಟುಕೊಂಡು ಎಲ್ಲ ಸ್ನೇಹಿತರು ಕರ್ಕೊಂಡು ಕುಂತು ಊಟ ಮಾಡ್ಬೇಕನ್ನುವಾಗ ಸ್ನೇಹಿತರಂತಾರೆ, ಏನು ಕಷ್ಟಪಟ್ಟು ಮ್ಯಾಲೆ ಬಂದೆಪ್ಪ ಅಂತ. ಇಷ್ಟಂದ್ರೆ ಸಾಕು. ಇಲ್ಲ, ಮೊದಲು ಭಾಳ ತಾಪಿತ್ತು, ಹೋಳಿಗೆ ಊಟ ಐತಿ, ಉಣ್ಣೋದು ಬಿಡಿಸಿ ಕಣ್ಣೀರು ತರ್ಸಕತ್ತೈತೆ. ಇಲ್ಲ, ಮೊದಲು ಭಾಳ ತ್ರಾಸಿತ್ತು ನನಗೆ, ರೊಟ್ಟಿಗೆ ಸಹಿತ ಗತಿ. ಅಲ್ಲಿ ಈಗ ಹೋಳಿಗೆ ಐತಿ, ಉಣ್ಣೋದು ಬಿಟ್ಟಾನ, ರೊಟ್ಟಿದ ನೆನಪು ಮಾಡಿಕೊಂಡು ತಾಪ ಮಾಡಾಕತ್ತೈತಿ. ಅಂದ್ರೆ ವಿಷಯ ವ್ಯಕ್ತಿಗಳಿಂದ ದೂರ ಆಗುವುದು ಸಹಜ ಐತಿ, ಆದರೆ ವಿಷಯದ ರಸ ಒಳಗೆ ಕುಂತು ಮನುಷ್ಯನಿಗೆ ಘಾಸಿಗೊಳಿಸ್ತೈತೆಲ್ಲ, ಇದರಿಂದ ಹೆಂಗೆ ಮುಕ್ತನಾಗುವುದು? ಇದರಿಂದ ಹೆಂಗೆ ಬಿಡುಗಡೆ ಆಗಬೇಕು? ಮನಸ್ಸು ಹಿಂದಿನದನ್ನು ನೆನೆಸಬಾರ್ದದು. ಹಿಂದಿನದನ್ನು ನೆನೆದು ತಾಪ ಮಾಡಿಕೊಳ್ಳಾರ್ದಂಗೆ ಈ ಮನಸ್ಸಿಗೆ ಏನಾದರೂ ಉಪಾಯ ಐತೇನೋ ಅಂತ ಚಿಂತನೆ ಮಾಡಿದ್ರು ಶರಣರು, ದಾರ್ಶನಿಕರು. ಆಗಿರ್ಬೋದು, ಜೀವನದೊಳಗೊಂದು ಕೆಟ್ಟದ್ದು ಮಾತಾಡಿರ್ಬೋದು, ಜೀವನದಲ್ಲಿ ಬಡತನ ಬಂದಿರಬಹುದು, ಜೀವನದಲ್ಲಿ ಒಮ್ಮೆ ಸೋಲಾಗಿರ್ಬೋದು, ಒಮ್ಮೆ ಕೆಟ್ಟ ಗಳಿಗೆ ಬಂದಿರಬಹುದು. ಆದರೆ ಮನಸ್ಸು ಕೆಟ್ಟದ್ದನ್ನು ನೆನಪು ಮಾಡಿಕೊಂಡು ತಾಪ ಮಾಡ್ಕೊತೈತೆಲ್ಲ, ಈ ನೆನಹನ್ನು ಹೆಂಗೆ ಬಿಡಿಸ್ಬೇಕು? ಇದರಿಂದ ಹೆಂಗೆ ಬಿಡಿಸೋದು? ಈಗ ನೀವು ನೋಡ್ರಿ, ಒಂದು ಆಕಳ ಖರೀದಿ ಮಾಡ್ತೀರಿ. ಈ ಓಣ್ಯಾಗ ನೀವು ಒಂದು ಆಕಳ ಯಾವ ಓಣ್ಯಾಗಿಂದ ಖರೀದಿ ಮಾಡ್ತೀರಂದ್ರೆ, ಅಚ್ಚ ಕಡೆ ಓಣಿದು ಒಂದು ಆಕಳ, ಆ ಕಡೆ ಕಾಲನಿದು ಒಂದು ಆಕಳ ಖರೀದಿ ಮಾಡಿ ನೀವು ಇಲ್ಲಿ ಕಟ್ತೀರಿ. ಹಳ್ಳ್ಯಾಗ ಖರೀದಿ ಮಾಡ್ತಾರಲ್ಲ, ಬೇರೆ ಓಣ್ಯಾಗಿಂದ ಒಂದು ಆಕಳ ಖರೀದಿ ಮಾಡ್ತಾರೆ. ಅದು ಆಕಳ ಖರೀದಿ ಮಾಡಿ ಇವ ಯಾರು ಖರೀದಿ ಮಾಡಿರ್ತಾರೆ ಅವನ ಮನ್ಯಾಗ ಕಟ್ತಾನೆ ಇವ. ಅದು ಆಕಳ ಏನು ಮಾಡ್ತೈತಿ ಅಂದ್ರೆ, ಮೈಯಾಕೆ ಬಿಟ್ಟ ತಕ್ಷಣ ಮೇಯ್ದು ಇವನ ಮನೆಗೆ ಬರೋದಿಲ್ಲ. ಯಾವ ಖರೀದಿ ಮಾಡಿರ್ತಾನಲ್ಲ, ಯಾರ ಮನೆಯಿಂದ ಖರೀದಿ ಮಾಡಿರ್ತಾನೆ ಅವ್ರ ಮನೆಗೆ ಹೋಗ್ತಿರ್ತೈತೆ. ಅದು ಒಂದು ದಿವ್ಸ ಹೋಗ್ತೈತಿ, ಮತ್ತು ಮರುದಿವ್ಸ ಹೋಗ್ತೈತಿ, ಮತ್ತು ಮರುದಿವ್ಸ ಹೋಗ್ತೈತಿ. ಹಂಗೆ ಆಮೇಲೆ ವಾರಕ್ಕೊಮ್ಮೆ ಹೋಗಕ್ಕೆ ಶುರು ಮಾಡ್ತೈತಿ, 15 ದಿವ್ಸಕ್ಕೊಮ್ಮೆ ಹೋಗ್ತೈತಿ. ಬಿಡೋದಿಲ್ಲ ಅದು ಆಕಳು ಹೋಗೋದು. ಮತ್ತು ಇವ ಅವ್ರ ಮನೆಗೆ ಹೋಗಿ ಹೊಡ್ಕೊಂಡು ಬರ್ತಿರ್ತಾನೆ. ಆದ್ರೆ ಆಕಳ ಆ ಹಳೆ ಮನೆ ನೆನಪು ಮಾತ್ರ ಬಿಡ್ತಿರೋದಿಲ್ಲ, ಆ ಮನೆಗೆ ಹೋಗ್ತಿರ್ತೈತೆ ಅದು. ಆದ್ರೆ ಒಂದು ದಿವಸದಿಂದ ಅದು ಹೋಗೋದಿಲ್ಲ. ಎಂದು ಹೋಗೋದಿಲ್ಲ ಅಂದ್ರೆ, ಯಾವಾಗ ಈ ಆಕಳ ಒಂದು ಕರುವಿಗೆ ಈ ಕೊಟ್ಟಿಗೆಯೊಳಗೆ ಜನ್ಮ ಹಾಕ್ತೈತೆಲ್ಲ, ಅವತ್ತಿನಿಂದ ಆ ಮನೆಗೆ ಹೋಗೋದಿಲ್ಲ ಅದು. ಹಂಗೆ ಯಾವಾಗ ಮನುಷ್ಯನ ಮನಸ್ಸು ತನ್ನ ಅಂತರಂಗದೊಳಗೆ ಜ್ಞಾನ ಕರುವಿಗೆ ಜನ್ಮ ಕೊಡ್ತೈತೆಲ್ಲ, ಆವಾಗ ಹಿಂದಿನ ವಿಷಯಗಳನ್ನು ಮರಿಲಿಕ್ಕೆ ಶುರು ಮಾಡ್ತೈತೆ. ಪರಂ ದೃಷ್ಟ್ವಾ ನಿವರ್ತತೆ. ಶ್ರೇಷ್ಠವಾದಂಥ ಜ್ಞಾನ ಯಾವಾಗ ಅದಕ್ಕೆ ಎದೆಯಾಗ ಬಂತು, ಯಾವಾಗ ಅದರ ಜನ್ಮ ತಾಳಿತು, ಅಳುವು ದುಃಖ ಅಳುವುದರಿಂದ ಹೋಗೋದಿಲ್ಲ, ಅರಿವಿನಿಂದ ಹೋಗ್ತೈತಿ ಅನ್ನುವ ಸತ್ಯ ಅದಕ್ಕೆ ಗೊತ್ತಾಗಬೇಕಷ್ಟೆ. ಪರಂ ದೃಷ್ಟ್ವಾ ನಿವರ್ತತೆ. ಯಾವಾಗ ದುಃಖ ಹೋಗ್ತೈತಿ ಅಂದರೆ ಒಂದಿಷ್ಟು ಒಳ್ಳೆಯದನ್ನು ಈ ಮನಸ್ಸಿಗೆ ಕೊಡಬೇಕಾಗ್ತದೆ. ಇಲ್ಲೇ ಅಕ್ಕ ಇದ್ಲಿಲ್ಲ, ನಿಮ್ಮ ನೆಲದ ಮಗಳು ಅಕ್ಕ ಮಹಾದೇವಿ. ಅಕ್ಕಿ ಇವು ಎದಕ್ಕೆ ಕಳ್ತಾವೆ ಇವು ಮಂದಿ ಅಂತಿದ್ಲಕ್ಕೆ. ಈ ಲೋಕದ ಮಂದಿ ಎದಕ್ಕೆ ಕಳ್ತಾವೆ ಇವು ಒಳದ ಒಂದು 4 ವಿಷಯ ಕಳ್ತಾವ. ಎದಕ್ಕೆ ಕಳ್ತಾವಂದ್ರೆ, ನನಗಿರಾಕ ಒಂದಿಟ್ಟು ನೆರಳಿಲ್ಲ ಅಂತ ಅಳ್ತಾವ, ಒಂದಿಷ್ಟು ಇರಾಕ ನೆರಳಿಲ್ಲ ಅಂತ ಅಳ್ತಾವ, ಇಲ್ಲ ನಮಗೊಂದು ಸ್ವಲ್ಪ ಊಟಕ್ಕೆ ಸರಿಯಾಗಿ ಸಿಗುವಲ್ದಂತ ಅಳ್ತಾವ,
ಇಲ್ಲ ನಮ್ಗೆ ಒಟ್ಟ ನಮ್ಮ ಸಂಬಂಧಿಕರು ಯಾರು ನಮಗೆ ಮಾತಾಡಿಸುವಲ್ರ ಅಂತ ಹೇಳ್ತಾವೆ. ಇವ 3 ವಿಷಯ ಕಳ್ತಾವೆ ಇವು ಮಂದಿ ಅಂತ. ಅಕ್ಕ ಅಂತಾಳ, ಚನ್ನ ಮಲ್ಲಿಕಾರ್ಜುನ ದೇವ ಆನು ಪರಮ ಸುಖಿಯಾದೆ. ಸುಮ್ಮನೆ ವಿಚಾರ ಮಾಡಿರಿ, ನಮಗೆ ಚಲೋ ಮನೆ ಐತಿ, ಹೊಲ ಅದಾವ, ಅಡಿಕೆ ತೋಟ ಅದಾವ, ಬ್ಯಾಂಕ್ ಬ್ಯಾಲೆನ್ಸ್ ಅದಾವ, ಕೇಳೋರು ಅದಾರ, ಎಲ್ಲ ಇದ್ದೂ ನಮಗೆ ದುಃಖ ಹೋಗಿಲ್ಲ. ಒಲಿದು ಬಂದ ಪಟ್ಟದರಸಿಯ ಪದವಿಯನ್ನೇ ತ್ಯಾಗ ಮಾಡಿದ ಅಕ್ಕ, ಏನೂ ಇಲ್ಲ ದಿಗಂಬರವಾಗಿ ಹೊರಟಂಥ ಅಕ್ಕ ಅಂತಾಳ ಆನು ಪರಮ ಸುಖಿಯಾದೆ. ಏನೂ ಇಲ್ಲದ ಹೆಣ್ಮಗಳು ನಾನು ಪರಮ ಸುಖಿಯಾದೆ ಅಂತಾಳ. ಎಲ್ಲ ಇರುವಂಥ ನಾವು ಆನು ಪರಮ ದುಃಖಿಯಾದೆ ಅಂತ ನಾವು ಅಂತೀವಿ. ಅಲ್ಲ, ಏನೂ ಇಲ್ಲದ ಆ ಜಿಜ್ಞಾಸುವಿನಲ್ಲಿ ಸುಖವಾಗಿರುವಂಥದ್ದೇನಿತ್ತು ಆಕೆ ಅಂತಾಳೆ. ಇವು ಒಳದ 3 ಕಳ್ತಾವೆ ಇವು ಮಂದಿ. ಒಂದಿಟ್ಟು ನೆಳ್ಳು ಬೇಕಂತ ಅಳ್ತಾವ, ಒಂದಿಷ್ಟು ಪ್ರಸಾದಕ್ಕೆ ಕಳ್ತಾವ, ಇಲ್ಲಿಲ್ಲಂದ್ರೆ ನಮ್ಮ ಮನೆಯವ್ರು ಯಾರು ನಮಗೆ ಮಾತಾಡಿಸೋದಿಲ್ಲ ಅಂತ ಅಳ್ತಾವ ಅಷ್ಟೇ. ನಾ ಯಾಕೆ ಸುಖವಾಗಿದ್ದೀನಿ ಅಂದ್ರೆ ಅಕ್ಕ ಎಷ್ಟು ಕ್ಲಿಯರ್ ಮಾಡ್ತಾಳಂದ್ರೆ, ಏನು ಹೊಟ್ಟೆ ಹಸಿತ ಯಾರೋ ಪ್ರೀತಿಯಿಂದ ಒಬ್ಬರು ಮನೆ ಮುಂದೆ ಕೇಳಿ ಒಂದಿಷ್ಟು ಊಟ ಮಾಡ್ತೀನಿ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಒಂದಿಷ್ಟು ನೀರಡಿಕೆ ಆತ, ಕೆರೆ ಹಳ್ಳ ಬಾವಿ ಹೊಳೆಗಳದವ ನೀರು ಕುಡಿತೀನಿ, ಒಂದಿಷ್ಟು ಮಕ್ಕೋಬೇಕನ್ನಿಸ್ತಾ ಶಯನಕ್ಕೆ ಹಾಳು ದೇಗುಲಗಳುಂಟು. ಮತ್ತು ಈ ಮಂದಿ ಜೊತೆಗೆ ಮಾತಾಡಕ್ಕೆ ಹೋಗ್ತೀನಿ, ಅವ್ರು ಮಾತಾಡ್ಸಕ್ಕೆ ಹೋದ್ರೆ ಮಾತಾಡ್ತೀನಿ. ಅಕಸ್ಮಾತ್ ಅವ್ರು ಮೂಗು ಮುರ್ಕೊಂಡು ಆ ಕಡೆ ಹೋದ್ರಂದ್ರೆ ಅವ್ರು ಕೂಡ ನಾ ಯಾಕೆ ಮಾತಾಡಕ್ಕೆ ಹೋಗಲಿ, ನಾನು ಈ ಜನರ ಜೊತೆ ಮಾತಾಡೋದಿಲ್ಲ, ಸಾಕ್ಷಾತ್ ಜೇವ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮಾತಾಡ್ತೀನಿ, ಜನರ ಜೊತೆ ಯಾಕೆ ಮಾತಾಡಕ್ಕೆ ಹೋಗಲಿ ನಾನು. ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ದೇವನೀಯನಗುಂಟು. ಏನೂ ಇಲ್ಲಾರದ ತಾಯಿ ತಾನು ಎಷ್ಟು ಸುಖವಾಗ್ಯದಾಳ, ಎಲ್ಲ ಇದ್ದು ನಮಗೆ ಯಾಕೆ ದುಃಖ ಆಗ್ತೈತೆ ಅನ್ನುವುದೇ ಚಿಂತನೆ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ದುಃಖ ಹೋಗಬೇಕಾದ್ರೆ ತಿಳ್ಕೊಳ್ಳೋದಷ್ಟೇ. ಒಂದಿಷ್ಟು ತಾವೇನು ಮಾಡಿರಲ್ಲಿ, ಒಂದಿಷ್ಟು ಜ್ಞಾನ ಬೇಕು ಮನುಷ್ಯನಿಗೆ, ಅನುಭಾವಿಗಳ ಮಾತು ಬೇಕು. ಜ್ಞಾನದ ಮಾತುಗಳಿಂದ ಈ ಮನಸ್ಸು ಏನಾಗ್ತದೆ, ತಿಳಿ 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 ಆಗಲಿಕ್ಕೆ ಶುರು ಮಾಡುತ್ತದೆ. ಈಗ ನೀವು ಹಿಂದೆ ಕೊರೋನಾ ಬಂದಿತ್ತು ನೋಡ್ರಿ, ಈಗೂ ಕೇಳಾಕತ್ತಾರ ಅಗಲಿ ಅಲ್ಲೆಲ್ಲೆಲ್ಲ ಅಂಥೇಳಿ. ಈಗೇನು ಯಾರು ಹೆದರೋದಕ್ಕೆ ಅದ ಹೆದರು ಹೋಗ್ಬೇಕು ಈಗೇನು ಮೇಲೆ. ನಮಗೆ ಕೊರೋನಾ ಬರಬಾರ್ದಂತ ತಿಳ್ಕೊಂಡು ನಾವೇನು ಹಾಕ್ಕೊತಿದ್ವಿ ಹೇಳಿ, ಮಾಸ್ಕ್ ಹಾಕ್ಕೊತಿದ್ವಿ. ಅಂದ್ರೆ ಇನ್ನೊಬ್ಬರ ರೋಗ ನಮಗೆ ಹರಡಬಾರ್ದು ಅಂದರೆ ಹೆಂಗೆ ಮಾಸ್ಕ್ ಹಾಕ್ಕೊತಿದ್ವಿ, ಹಂಗೆ ಹೊರ ಜಗತ್ತಿನ ಚಿಂತೆ ದುಃಖ ನಮ್ಮ ಮನಸ್ಸಿಗೆ ಆವರಿಸಬಾರ್ದು ಅಂದ್ರೆ ಶರಣರ ಅನುಭಾವಿ ಜ್ಞಾನದ ಮಾತುಗಳು ಒಂದು ಮಾಸ್ಕ್ ಹಾಕೋಬೇಕಾಗ್ತೈತಿ ಮನುಷ್ಯನಿಗೆ, ಅದಕ್ಕೂ ಬೇಕಾಗ್ತದೆ. ದುಃಖ ತಡಿಬೇಕಾದ್ರೆ ಒಂದಿಷ್ಟು ಜ್ಞಾನದ ಮಾತುಗಳ ಅವಶ್ಯಕತೆ ಇದಾವೆ ಮನುಷ್ಯ.